ವಜಾಕ್ಕೆ ಬಿಜೆಪಿ ಪಟ್ಟು ಬರಗಾಲದ ಅಸ್ತ್ರ ಬಳಸ್ತಾ ಇದೆ ಕಾಂಗ್ರೆಸ್. 3 ಹಂತಗಳಲ್ಲಿ ವಿಪಕ್ಷಗಳ ಹೋರಾಟ, ಜ್ವಲಂತ ಸಮಸ್ಯೆಗಳನ್ನ ಮುಂದಿಟ್ಟ ಸರ್ಕಾರ. ರಾಜೀನಾಮೆ ರಾಜಕೀಯವೋ, ಸಮಸ್ಯೆಗಳ ಬಗ್ಗೆ ಚರ್ಚೆಯೋ? ಕಮಲ ಅಸ್ತ್ರ, ಕಾಂಗ್ರೆಸ್ ಪ್ರತ್ಯಾಸ್ತ್ರ. ಇಬ್ಬರದ್ದು ಕೂಡ ಒಂದೇ ನಡೆ, ಇಬ್ಬರದ್ದು ಕೂಡ ಒಂದೇ ಮನಸ್ಥಿತಿ. ರೋಗಿ ಬಯಸಿದ್ದು ಹಾಲ್ವನ್ನ, ವೈದ್ಯ ಹೇಳಿದ್ದು ಹಾಲ್ವನ್ನ ಅನ್ನುವಂತ ಆಗಿದೆ. ಆದ್ರೆ ಸಂಕಷ್ಟದಲ್ಲಿರುವಂತವ್ರು ಯಾರು? ರಾಜ್ಯದ ಜನ, ರಾಜ್ಯದ ರೈತರು. ಕುಡಿಯುವ ನೀರಿಗೂ ಸಾಕಷ್ಟು ಕಡೆ ಹಾಹಾಕಾರ ಇದೆ, ಬರ ನೆರೆ ವಿಚಾರ ಇದೆ, ಕೆಪಿಎಸ್ಸಿ ಹಗರಣ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಈ ಒಂದು ಕೆಪಿಎಸ್ಸಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯ ಆಗ್ತಾ ಇದೆ. ಇದ್ಯಾವುದೂ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಇದ್ಯಾವುದಕ್ಕೂ ಕೂಡ ಸೊಪ್ಪಾಗ್ತಾ ಇಲ್ಲ ಕಾಂಗ್ರೆಸ್ ಕೂಡ. ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರೆಸಿದೆ. ವಿಧಾನಸೌಧ ಮುತ್ತಿಗೆಗೆ ಹೊರಟಂತವರನ್ನ ವಶಕ್ಕೆ ಪಡೆಯಲಾಗಿದೆ. ವಿರೋಧ ಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಪ್ರಮುಖರನ್ನ ವಶಕ್ಕೆ ಪಡೆಯಲಾಗಿದೆ. 3 ಹಂತಗಳಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದ ಬಿಜೆಪಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ರು. ವಿಪಕ್ಷಗಳು ಕಬ್ಬನ್ ಪಾರ್ಕ್, ಫ್ರೀಡಂ ಪಾರ್ಕ್ ಬಳಿ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ನಾ ಕೊಡೆ ನೀ ಬಿಡೆ ಅನ್ನುವಂತ ರೀತಿಯಲ್ಲಿ ಈಗ ಆಲ್ರೆಡಿ ಬಿಜೆಪಿ ಪಟ್ಟು ಹಿಡಿದಿದ್ರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಾವಂತೂ ನಾಗೇಂದ್ರ ರಾಜೀನಾಮೆ ಪಡೆಯಲ್ಲ ಅಂತ ಹೇಳ್ತಾರೆ. ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟಕ್ಕೆ ಈಗ ಆಲ್ರೆಡಿ ತಂತ್ರವನ್ನ ಮಾಡಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. 10 ದಿನದ ಅಧಿವೇಶನ, 7 ದಿನ ಮುಗಿದೋಗಿದೆ. ಇದೇ ವಿಚಾರದಲ್ಲೇ ನೀರಲ್ಲಿ ಹೋಮ ಮಾಡಿದ್ದಾರೆ. ಇನ್ನ ಉಳಿದಿರುವಂಥದ್ದು 3 ದಿನ. ಜನರ ದುಡ್ಡು ಯಾವ ರೀತಿಯ ಪೋಲ್ ಮಾಡ್ತಾರೆ ಲೆಕ್ಕ ಇಲ್ಲ. ರಾಜ್ಯದ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡ್ದಲೆ ಏನೇನೆಲ್ಲ ಆಗ್ತಾ ಇದೆ ನೋಡ್ತಾನೆ ಇದ್ದೀರಾ. ಇವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಅದನ್ನೇ ಮಾಡೋದು ಕಾಂಗ್ರೆಸ್ನವರು, ಬಿಜೆಪಿಯವರು ಇದ್ದಾಗಲೂ ಕೂಡ ಅದನ್ನೇ ಮಾಡ್ತಿರೋದು. ಬರಗಾಲದ ಚರ್ಚೆ ಕೈಗೆತ್ತಿಕೊಳ್ಳದೆ ರಾಜ್ಯ ಸರ್ಕಾರ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಕಾಂಗ್ರೆಸ್ನವರು ಟಕ್ಕರನ್ನ ಕೊಡ್ತಾರೆ. ನಾವು ಬರ ನೆರೆ ಚರ್ಚೆ ಮಾಡಕ್ಕೆ ರೆಡಿ ಇದೀವಿ, ಬಿಜೆಪಿಯವರು ಬರ್ತಾ ಇಲ್ಲ, ರಾಜ್ಯದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. ಮಾಡ್ತಾ ಇದ್ದೇವೆ. ಕಳೆದ 2 ವಾರದಿಂದ ಏನು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟರನ್ನ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ದಲಿತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ ನಾವು ಸದನದ ಒಳಗಡೆ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಮಾತಿಗೆ, ನಮ್ಮ ಕೂಗಿಗೆ ಕಿವಿ ಕೊಡದೇ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸದನದ ಒಳಗಡೆ ಕಳೆದ 2 ವಾರದಿಂದ ಸದನದ ಒಳಗಡೆ ಕೂಡ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ಇವತ್ತು ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇಡೀ ಸರ್ಕಾರ ಇವತ್ತು ಭ್ರಷ್ಟರು. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರೆದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತೂ ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ. ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದ್ದೀರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ, ನಾವು ದುಡ್ಡೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀರಿ, ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿಗಳಾದಂತ ನಾಗೇಂದ್ರ ಅವರೇ ಮೌಖಿಕವಾಗಿ ಆಧಾರ ಕೊಟ್ಟ ನಂತರ ಅವ್ರು ಡೆತ್ ನೋಟಲ್ಲಿ ಕೂಡ ಬರೆದಿಟ್ರು. ಡೆತ್ ನೋಟಲ್ಲಿ ಏನು ಬರೆದ್ರು, ನಾನು ಮಂತ್ರಿಗಳು ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶವನ್ನು ಮಾಡಿದಕ್ಕೋಸ್ಕರವಾಗಿ ನಾನು ಇವತ್ತು ಅದು ಘಟನೆ ಆಗಿದೆ, ಅದಕ್ಕೋಸ್ಕರವಾಗಿ ನಾನು ಸಾಯ್ತಾ ಇದ್ದೀನಿ, ನನಗೆ ಹಿಂಸೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವ್ರು ಬರೆದಂತ ಡೆತ್ ನೋಟು. ಇವತ್ತು ಡೆತ್ ನೋಟಲ್ಲಿ ಬರೆದು ಸತ್ತಂತ ಟೈಮಲ್ಲಿ ಕೂಡ ಇವತ್ತಿನ ತನಕ ಸರ್ಕಾರ ಅನ್ನೋಂಥದ್ದು ಇವತ್ತು ಒಬ್ಬ ಪ್ರಾಮಾಣಿಕದ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಮಾಡಿದ್ರು. ಯಾರು ಜವಾಬ್ದಾರಿ ತಗೊಂತಾರ? ಈ ಜವಾಬ್ದಾರಿ ಯಾರು ತಗೊಂತಾರ? ಈ ವ್ಯವಸ್ಥೆಯನ್ನು, ಈ ಕ್ರೌರ್ಯಕ್ಕೆ ಯಾರು ಜವಾಬ್ದಾರಿ ತಗೊಂತಾರ? ಇವತ್ತು ಸರ್ಕಾರ ಜವಾಬ್ದಾರಿ ತಗೊಂತದನ, ರಾಹುಲ್ ಗಾಂಧಿ ಜವಾಬ್ದಾರಿ ತಗೊಂತಾನ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಜವಾಬ್ದಾರಿ, ಯಾರು ಜವಾಬ್ದಾರಿ ತಗೊಂತಾರ ಹೇಳಬೇಕಾಗಿದೆ. ಹಂಗಾಗಿ ಇವತ್ತು ವಾಲ್ಮೀಕಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನ ಇರ್ತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರು ಅದರ ಸಚಿವರಾಗಿದ್ರು. 187 ಕೋಟಿ ರೂಪಾಯಿಗಳನ್ನ ಆವತ್ತು
600 ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಚಿನ್ನ ಖರೀದಿ ಮಾಡಿದ್ರು. ಪಾಪ ನಾಗೇಂದ್ರ ದಲಿತರಾಗಿರೋದ್ರಿಂದ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇನೋ ದಲಿತರು, ಅವರು ನುಂಗಿದ್ದು ಹಣ ಯಾರ್ದು? ದಲಿತರದಲ್ವಾ? ಹಂಗಾದ್ರೆ ನೀವು ನುಂಗುವಾಗ ಆ ದಲಿತರ ಹಣ ನಿಮ್ಮ ಗಂಟಲಿನಲ್ಲಿ ಅದು ಹೆಂಗೋಯ್ತಪ್ಪ ಒಳಗೆ? ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರು ಏನ್ ಮಾತನಾಡಿದ ನೋಡೋಣ. ಈ ರೀತಿ ಲೆಟರ್ ಇವತ್ತುವರೆಗೆ ಯಾವ್ದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂತ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂತಹ ಬ್ಯಾಂಕ್ ನಲ್ಲಿ ಫ್ರಾಡ್ ಆಗಿದೆ. 67,000 crores, 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ? ಅದಕ್ಕೆ ಕೇಳ್ತಾರೆ. ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರರು, ಹಾಗೆ ಸಿದ್ದನ್ ಗೌಡ್ರು ಬಿಜೆಪಿ ವಕ್ತಾರರು, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದನ್ ಗೌಡ್ರಿಂದಾನೇ ಆರಂಭ ಮಾಡ್ತೀನಿ. ಸಿದ್ದನ್ ಗೌಡ್ರೆ, ಯಾವ ಕಾರಣಕ್ಕೋಸ್ಕರ ಅಧಿವೇಶನ ಮಾಡಬೇಕು ಅಂತ? 10 ದಿನ ಅಧಿವೇಶನ, 7 ದಿನ ಮುಗ್ದೋಯ್ತು, ಇನ್ನು 3 ದಿನ ಇದೆ. ಈ 3 ದಿನದಲ್ಲೂ ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ. ಹೆಂಗ್ರಿ ಮುಖ ತೋರಿಸ್ತೀರಾ ಈ ಪಕ್ಷಗಳೆಲ್ಲ ರಾಜ್ಯದ ಜನಕ್ಕೆ? ರಾಜ್ಯದ ಜನರದ್ದು ಸಮಸ್ಯೆನೇ ಅಲ್ವಾ? ಅಲ್ಲ, ಇದು ಕೇವಲ ರಾಜ್ಯದ ಜನತೆಯ ಪರವಾಗಿರ್ತಕ್ಕಂತಹ ಸರ್ಕಾರಗಳು ರಾಜ್ಯದ ಪರವಾಗಿ ಜನರ ಪರವಾಗಿ ಇರದೆ ಬರೀ ಲೂಟಿಕೋರನ್ನ ಮಾಡ್ತಾ ಇದ್ರೆ ಅಧಿವೇಶನ ನಡೆಸಿ ಆದ್ರೂ ಏನ್ ಲಾಭ? ಇದು ಕಳೆದ ಅಧಿವೇಶನಗಳಲ್ಲಿ ನಡೆದಿರ್ತಕ್ಕಂಥ ಅನೇಕ ಚರ್ಚೆಗಳ ಬಗ್ಗೆ ಇನ್ನೂ ಕೂಡ ಅವರಲ್ಲಿ ಉತ್ತರಗಳೇ ಇಲ್ಲ. ಉದಾಹರಣೆಗೆ ಇದು ಒಂದೇ ಹಗರಣ ಅಲ್ಲ, ಗೃಹಲಕ್ಷ್ಮಿ ಬಗ್ಗೆ ನಡೆದಿರ್ತಕ್ಕಂಥ ಹಗರಣ ಇನ್ನೂ ಬಗ್ಗೆನೂ ಕೂಡ ಇಲ್ಲ. ಅದ್ರ ಬಗ್ಗೆ ಕಾಂಟ್ರವರ್ಸಿ ಉತ್ತರವನ್ನ ಕೊಡ್ತಕ್ಕಂಥದ್ದು. ಇವರಲ್ಲಿ ಏನ್ರಿ ನೈತಿಕತೆ ಇದೆ ಇವ್ರ ಜೊತೆ ಕುಂತು ಚರ್ಚೆ ಮಾಡ್ತಕ್ಕಂಥದ್ದು? ಒಬ್ಬಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಚಿವ ಸ್ಥಾನ ಅಂತಂದ್ರೆ ಕೇವಲ ಅದೊಂದು ಅಧಿಕಾರ ಅಲ್ಲ, ಅದೊಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನ. ಅದು ಇದನ್ನ ನಮ್ಮ ಸುಪ್ರೀಂ ಕೋರ್ಟ್ದಲ್ಲಿ ಹೇಳಿರ್ತಕ್ಕಂಥದ್ದು. ಅಂತ ಜವಾಬ್ದಾರಿಗಳು ಏನಿದ್ದಾವ್ರಿ? ಕೇವಲ ಒಂದೇ ಒಂದು ಹಗರಣದೊಳಗಡೆ ಬಿ ನಾಗೇಂದ್ರ ರಾಜೀನಾಮೆ ಕೇಳ್ತಕ್ಕಂಥದ್ದಲ್ಲ, 35 ಹಗರಣಗಳು ಅವನ ಮೇಲ್ಗಡೆ ಇರತಕ್ಕಂತಹ ಕೇಸ್ಗಳನ್ನ ನೋಡಿದ್ರೆ ಯಾವ ರೀತಿಯಾಗಿ ಇರುತ್ತೆ? ಇಂತಹ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಬೇಲ್ ಮೇಲ್ಗಡೆ ಹೊರಗಡೆ ಇರ್ತಕ್ಕಂಥದ್ದು. ಅದೇ ಸರ್ಕಾರದ ಒಳಗಡೆ ಇನ್ನೂ ಕೂಡ ಕ್ಲೀನ್ ಚೀಟ್ ಇಲ್ಲದೆ ಇವರು ಮತ್ತೆ ಸರ್ಕಾರವನ್ನ ನಡೆಸ್ತಾರೆ ಅಂತಂದ್ರೆ ಇವರಿಂದ ಉತ್ತರವನ್ನ ಏನು ಬಯಸ್ಲಿಕ್ಕೆ ವಿರೋಧ ಪಕ್ಷ ಬಯಸ್ಲಿಕ್ಕೆ ಸಾಧ್ಯ ಇದೆ? ಇವರಿಂದ ರಾಜ್ಯದ ಒಳಗಡೆ ಇರ್ತಕ್ಕಂಥ ಜನರ ಹಿತಾಸಕ್ತಿಯನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪ್ರತಿ ಹೇಳಿಕೆಗಳು ಸಹಿತ ಹಂಗಾದ್ರೆ ಅಧಿವೇಶನ ನಡೆಸೋದೇ ವೇಸ್ಟ್, ಅಧಿವೇಶನ ಮಾಡ್ಲೇಬೇಡಿ ಅಂತ ಹೇಳ್ಬಿಡಿ. ಅತ್ಲಾಗೆ ಇವರಿಂದ ಉತ್ತರ ಸಿಗಲ್ಲ ನಮ್ಗೆ, ಏನು ಬೇಡವೇ ಬೇಡ, ಅಧಿವೇಶನ ಬೇಡ ಅಂತ TADA ತಗೊಂಡು ಆರಾಮಾಗಿ ಬಂದು ಹೋಗೋದಕ್ಕ ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡೋದು? ಅಧಿವೇಶನ ಇರ್ತಕ್ಕಂಥದ್ದು ಒಂದು ಸಮಗ್ರವಾಗಿರ್ತಕ್ಕಂಥ ರಾಜ್ಯದ ಪರವಾಗಿರ್ತಕ್ಕಂಥ ಚರ್ಚೆಗಳನ್ನ ಮಾಡೋಗೋಸ್ಕರವಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕಾಗಿರ್ತಕ್ಕಂಥ ಇವ್ರ ಕರ್ತವ್ಯ. ಇಂಥವರನ್ನ ತೆಗೆದುಕೊಳ್ಳೋದಕ್ಕೆ ಏನ್ರಿ ಕಾರಣ? ಅಲ್ಲ ರೀ, ಅವರು ಒಂದು ಆಂತರಿಕವಾಗಿರ್ತಕ್ಕಂಥ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಬಗ್ಗೆ ಹೇಳ್ಬೇಕಾಗತ್ತೆ. ಎಷ್ಟೋ ಜನ ಇವತ್ತು 45ಕ್ಕಿಂತ 50 ಜನ ಆಕಾಂಕ್ಷಿಗಳಿದ್ದಾರೆ. ST ಸಮುದಾಯದ ಜನ ಇದ್ದಾರೆ, SC ಸಮುದಾಯದ ಜನ ಇದ್ದಾರೆ. ಅಂಥದ್ರಲ್ಲಿ ಇಂತಹ ವ್ಯಕ್ತಿಯನ್ನೇ ತೆಗೆದುಕೊಳ್ಬೇಕಂತಕ್ಕಂಥ ಹಠಮಾರಿ ಧೋರಣೆ ಅಂದ್ರೆ ಹಿಂದ್ಗಡೆ ಕಾರಣದ ಕೈಗಳು ಎಷ್ಟು ಕೆಲಸ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದಲ್ಲಿ? ಹೈಕಮಾಂಡ್ಗೆ ಹಣ ಬೇಕಾಗಿದೆ ಹೊರತು ಈ ರಾಜ್ಯದ ಹಿತಾಸಕ್ತಿ ಇಲ್ಲ. ಯಾಕಂತ ಕೇಳಿದ್ರೆ ಇವತ್ತು CID ಇರ್ಬೋದು, ಆನಂತರ ಯಾವ್ದು CBI ಇರ್ಬೋದು, ED ಇರ್ಬೋದು, ತಾವೇ ತಯಾರು ಮಾಡಿರ್ತಕ್ಕಂಥ SIT ಸೈಲಿ ಕೂಡ ನಾಗೇಂದ್ರ ಅವರು ಹೆಸರನ್ನ ಮಾಡಿರ್ತಕ್ಕಂಥದ್ದು. ನಾಗೇಂದ್ರ ಹೆಸರೇ ಇಲ್ಲ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈಗ ರಾಜ್ಯದ ತನಿಖಾ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಿದೆ. ED ಕ್ಲೀನ್ ಚಿಟ್, CBI ಯಾವಾಗ ಏನ್ ಕೊಡುತ್ತೋ ಗೊತ್ತಿಲ್ಲ. ಇನ್ನು 2 ವರ್ಷ ಆಯ್ತು, ಇನ್ನು ಏನು ಆಗೇ ಇಲ್ವಲ್ಲ. ಅಲ್ಲ ರೀ, ತನಿಖೆ ಇದನ್ನ ಇನ್ನು ಎಷ್ಟು ದಿನ ಅಂತ ಹೇಳ್ಕೊಂಡು ಹೋಗ್ತೀರಾ ಅಂತಾನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರೇ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ, ರಾಜ್ಯಪಾಲರೇ ಓಕೆ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ. ಓಕೆ, ಮಾತಾಡ್ತೀನಿ. ನಮ್ಮ ಜೊತೆ ನಟರಾಜ್ ಗೌಡ್ರು ಕೂಡ ಇದ್ದಾರೆ. ನಟರಾಜ್ ಗೌಡ್ರೆ, ರೋಗಿ ಬಯಸಿದ್ದು ಹಾಲ್ವನ್ನ, ವೈದ್ಯ ಹೇಳಿದ್ದು ಹಾಲ್ವನ್ನ, ಹಂಗಾಗಿದೆ ಇವಾಗ ಪರಿಸ್ಥಿತಿ? ಇಲ್ಲ ಪೃಥ್ವಿ, ನಮ್ದೇನಂದ್ರೆ ನಮ್ಮ ರಾಜ್ಯ ಸರ್ಕಾರ ಬಿಜೆಪಿಯ ನಾಯಕರುಗಳನ್ನ, JDS ನಾಯಕರುಗಳನ್ನ ಒನ್ ಟು ಒನ್ ಮಾತಾಡಿ ಅವ್ರಿಗೆ ಇಲ್ಲ ಸದನದಲ್ಲಿ ಭಾಗಿಯಾಗಿ ಎಲ್ಲವನ್ನ ಚರ್ಚೆಗೆ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ನಾಗೇಂದ್ರ ಮೇಲೆ ಚರ್ಚೆ ಮಾಡ್ಬೇಕಾದ್ರೂ ಕೂಡ ನೀವು ನಿಯಮಾನುಸಾರ ನೀವು ಮನವಿಯನ್ನು ಮಾಡಿ ನೀವು ಚರ್ಚೆಗೆ ಬನ್ನಿ, ತೊಂದರೆ ಇಲ್ಲ, ಅದು ಮಾಡಿ. ಬಟ್ ಬರದ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡ್ಬೇಕಾಗಿದೆ, ಅದು ಪರಿಹಾರದ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಏನು ಹೊಂದಾಣಿಕೆ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ, ಆರ್ಥಿಕತೆ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ. ಅಂದ್ರೆ ಬಿಜೆಪಿಯವರು ಪಲಾಯನ ಮಾಡ್ತಿದ್ರೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ. ನಾವು
ಈಗ ನಾವು ಅವ್ರು ಬರ್ಲಿಲ್ಲ ಅಂತ ಕೂಡ ನಾವು ಸೆಷನ್ ನಡೆಸ್ತೀವಿ, ಲೇಖಾನುದಾನ ತೆಗೆದುಕೊಂತೀವಿ, ನಾವು ಬಿಲ್ಗಳನ್ನ ಪಾಸ್ ಮಾಡ್ತಾ ಇದೀವಿ. ನಾವು ಚಾನ್ಸು ವಿಧೇಯಕಗಳನ್ನು ಮಂಡಿಸೋದು, ಅಂಗೀಕಾರ ಮಾಡೋದು, ಚರ್ಚೆ ಇಲ್ಲ, ಏನಿಲ್ಲ. ವಿಧಾನಸಭೆಯಲ್ಲೂ ಪಾಸು, ವಿಧಾನ ಪರಿಷತ್ತಲ್ಲೂ ಪಾಸು, ರಾಜ್ಯಪಾಲರಿಗೆ ಹೋಯ್ತು. ಈಗ ಏನಾಗುತ್ತೆ ಗೊತ್ತಾ ಪೃಥ್ವಿ, ಬಿಜೆಪಿಯವರು ಬೇಜವಾಬ್ದಾರಿಯಿಂದ ನಡ್ಕೊಂತವ್ರೆ. ಬಿಜೆಪಿಯವರು ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇಲ್ಲ. ರಾಜ್ಯದ ಹಿತವನ್ನು ಅವ್ರು ಮರ್ತಿದ್ರೆ ನಾವು ಮರೆಯಕ್ಕಾಗಲ್ವಲ್ಲ. ನಾವು ರಾಜ್ಯದ ಹಿತವನ್ನು ಮರೆಯಕ್ಕಾಗಲ್ಲ. ನಾವು ಆಡಳಿತ ಪಕ್ಷವಾಗಿ ನಾವು ಈ ಸೆಷನ್ ಅಲ್ಲಿ ಏನ್ ಮಾಡಿದ್ವಿ, ನಾವು ಏನ್ ಪ್ರಯತ್ನ ಮಾಡಿದ್ವಿ, ಏನ್ ಬಿಲ್ ತಗೊಂಡ್ ಬಂದ್ವಿ, ಜನತೆಗೆ ಏನ್ ಆಶ್ವಾಸನೆ ಕೊಟ್ಟಿದ್ವಿ, ಹಂಗ್ ನೋಡ್ಕೋಬೇಕು, ತೋರಿಸ್ಬೇಕಾಗ್ತದೆ ನಾವು. ಹಾಗಾಗಿ ನಾವು ಬಿಲ್ಗಳು ತಗೊಂಡ್ ಬರ್ತಾ ಇದೀವಿ, ಪಾಸ್ಗಳನ್ನು ಮಾಡ್ತಾ ಇದೀವಿ. ನಾವು ಅವರ ಚರ್ಚೆಗೆ ಕರಿತಾ ಇದೀವಿ. ಆದ್ರೆ ಅವ್ರ ಚರ್ಚೆಗೆ ಬರ್ಲಿಕ್ಕೆ ಆಗದಲ್ಲೇ ಸುಮ್ನೆ ಪಲಾಯನ ಮಾಡ್ತಾ ಇದ್ದಾರೆ. ಅವ್ರು ಏನೋ ಒಂಥರ, ಈಗ ನಾಗೇಂದ್ರದು ಇಶ್ಯೂ ಇದೆ. ನಾಗೇಂದ್ರದು ಏನ್ ಇಶ್ಯೂ ಇದೆ? ನಾಗೇಂದ್ರದು SIT ಕ್ಲೀನ್ ಚೀಟ್ ಕೊಟ್ಟಿದೆ. ನಾಗೇಂದ್ರ ಆ ಸಮಯದಲ್ಲಿ ಒಂದು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ರು. ಏನು ನನ್ನ ಇಲಾಖೆಲಾಗಿರ್ತಕ್ಕಂಥದ್ದು ಪ್ರಭಾವ ಬೀರುತ್ತೆ ಅಂತ ಜನಗಳ ಮೇಲೆ ಅಭಿಪ್ರಾಯ ಬರುತ್ತೆ, ಹಾಗಾಗಿ ರಾಜೀನಾಮೆ ಕೊಟ್ಟಿದ್ರು. ಈಗ ED ಮತ್ತೆ CBI ಕೂಡ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದೆ. ಏನಾದ್ರು ಅವ್ರಿಗೆ ಬೇಲ್ ಕೊಟ್ಟಿಲ್ವಾ? ಬೇಲ್ ಕೊಟ್ಟಿದೆ, ಕೋರ್ಟೆ ಬೇಲ್ ಕೊಟ್ಟಿದ್ದೀರಿ. ಇವ್ರು ಯಾರು ತಡೀತಾರಕ್ಕೆ? ಇವರು ಏನೋ ಈಗ ಜೈಲಲ್ಲಿ ಇದ್ದಾರೆ ಅನ್ನೋದಾದ್ರೆ ಬೇರೆ ವಿಷಯ. ಈಗ ಅವ್ರು ಬೇಲ್ ತಗೊಂಡಿದ್ದಾರೆ. ಅದು ಅದೇ ತರ ಎಷ್ಟು ಜನ ಇದ್ದಾರೆ ಬಿಜೆಪಿಯ? 1 ಡಜನ್ ಶಾಸಕರು ಬೇಲಲ್ಲಿ ಇದ್ದಾರೆ. ಕುಮಾರಸ್ವಾಮಿ ಕೂಡ ಬೇಲಲ್ಲಿ ಇದ್ದಾರೆ. ಅವ್ರ ಲೆಕ್ಕ ಆದ್ರೆ ಕುಮಾರಸ್ವಾಮಿ ವಿ ಸೋಮಣ್ಣ ಮೊದಲು ರಾಜೀನಾಮೆ ಕೊಡಿಸಬೇಕಾಗುತ್ತೆ. ಬಿಜೆಪಿ ಅವರು ಈ ರೀತಿಯಾಗಿ ಆರೋಪ ಇರೋ ಮಾತ್ರಕ್ಕೆ ರಾಜೀನಾಮೆ ಕೊಡ್ಬೇಕು ಅನ್ನೋದಾದ್ರೆ, ಬಿಜೆಪಿಯ 71 ಮಂತ್ರಿಗಳು, 25 ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಬೇಲಲ್ಲಿದ್ದಾರೆ. ಎಂತೆಂತಹ ನಟೋರಿಯಸ್ ಕೆಲಸಗಳು ಮಾಡಿ ಎಂತೆಂತ ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ. ಎಲ್ಲ ರಾಜೀನಾಮೆ ಕೊಡ್ಬೇಕಾಗುತ್ತೆ. ಸುಮ್ಮನೆ ಏನ್ ಗೊತ್ತಾ, ಆರೋಪಕ್ಕಾಗಿ ಕೇವಲ ರಾಜೀನಾಮೆ ಕೊಡುವಂಥದ್ದು ಇದೆಯಲ್ಲ, ಇದು ಬಹಳ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಯ್ತು, ಇಡೀ ದೇಶದಲ್ಲಿ ಜನಜಿ ಹೆಂಗ್ ಹೋರಾಟ ಮಾಡಿದ್ರು, ಆ ಮುಖಭಂಗಕ್ಕೆ ಸಂಸತ್ ಅಧಿವೇಶನದಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ಲಿಲ್ಲ. ಅಲ್ಲಿ ದೇಶಕ್ಕೆ ಅನ್ಯಾಯ ಆಯ್ತು, ಇಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಷ್ಟೇ. ಅಲ್ಲಿ ಕಾಂಗ್ರೆಸ್ ಮಾಡಿದ್ದನ್ನ ಇಲ್ಲಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ನಾವಲ್ಲಿ ಚರ್ಚೆಗೆ ಬನ್ನಿ ಅಂತಾನೆ ನಾವು ಕೇಳಿದ್ದು. ಇಲ್ಲಾಂದ್ರೆ ಇಲ್ಲಿ ಪಲಾಯನ ಮಾಡ್ತಾವ್ರ, ಅಲ್ಲೂ ಪಲಾಯನ ಮಾಡ್ತಾವ್ರ ಕೇಂದ್ರ ಸರ್ಕಾರವಾಗಿ. ಮೋದಿ ಸೆಷನ್ ಬರ್ಲರಿ, ರಾಹುಲ್ ಗಾಂಧಿ ಅವ್ರು ಬಂದು ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಮೇಲೆ ಯಾರ ಹಲ್ಲೆ ಮಾಡಿದ್ರು ಅಂತಂದಾಗ ಮೋದಿ ಹಿಂಬಾಗಿಲಿಂದ ಓಡೋದ್ರು, ಅಮಿತ್ ಶಾ ಹಿಂಬಾಗಿಲಿಂದ ಓಡೋ ಸೆಷನ್ ಇಂದ, ಸದನದಿಂದ. ಹಂಗ್ ಮಾಡ್ತಾರೇನ್ರಿ? ಜವಾಬ್ದಾರಿ ಇರ್ತಕ್ಕಂಥವ್ರು ಚರ್ಚೆಗೆ ಬರ್ಬೇಕು. ಅದು ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ತಪ್ಪು ಸರಿ ಆ ಚರ್ಚೆಗೆ ಬರೋದಿಲ್ಲ ಅಂದ್ರೆ 2 ಡೇಸ್ ಇದ್ದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಹೇಳಿದ್ರು ಚರ್ಚೆ ಮಾಡೋಣ, ಎಷ್ಟು ಗಂಟೆ ಆದ್ರೂ ನಾನ್ ರೆಡಿ ಇದೀನಿ, ನೀವು ರೆಡಿ ಇದೀರಾ? ಅವಾಗ ಮಾತನಾಡಿದ್ದೇನು? ಪೆಲೆಟ್ ಗನ್ ಯೂಸ್ ಮಾಡಿದ್ದು ನೀವು SR ನೋ ಅಷ್ಟೇ ಹೇಳಿ ಅಲ್ಲಿವರೆಗೂ ನಾವು ಅಧಿವೇಶನ ನಡೆಯಕ್ಕೆ ಬಿಡಲ್ಲ ಅಂತ ಹೇಳಿದಂತವ್ರು ಯಾರು? ಏನೇನಾಯ್ತು? ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರು ಪೆಲೆಟ್ ಗನ್ ಹೆಂಗ್ ಯೂಸ್ ಮಾಡಿದ್ರಿ, AK-47 ಹೆಂಗ್ ಯೂಸ್ ಮಾಡಿದ್ರಿ, ಯಾರು ಆರ್ಡರ್ ಕೊಟ್ಟವ್ರು ಯಾರು, 5,000 ಕೇಸ್ಗಳನ್ನ ವಿದ್ಯಾರ್ಥಿಗಳ ಮೇಲೆ ಆಗ್ದಂತವ್ರು ಯಾರು, ಇದ್ರ ಬಗ್ಗೆ ಉತ್ತರ ಕೊಡಿ ಅಂದಾಗ ಫಸ್ಟ್ 5 ದಿನ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಗೃಹ ಸಚಿವರಾಗ್ಲಿ ಬರ್ಲಿಲ್ಲ, ಓಡೋಗ್ಬಿಟ್ರಿ ಹಿಂಬಾಗ್ಲಿಂದ. ನಾವ್ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆದ್ಮೇಲೆ ನಾವು ಅವರು ಹಾಗಾದ್ರೆ ಅಲ್ಲಿ ಅಮಿತ್ ಶಾ ಅವ್ರ ಪಾತ್ರ ಇದೆ, ಧರ್ಮೇಂದ್ರ ಪ್ರಧಾನ್ ಅವರ ಪಾತ್ರ ಇದೆ ಅಂದ್ರೆ, ಇಲ್ಲ ಹಾಗಾದ್ರೆ ನಾಗೇಂದ್ರ ಅವರ ಪಾತ್ರ ಇಲ್ವಾ? ಇಲ್ಲ ನೋಡಿ, ನಾಗೇಂದ್ರ ಅವ್ರ ಮೇಲೆ 187 ನೆಕ್ಕುಂಟಿ ನಾಗರಾಜ್ ಎಲ್ಲ ಯಾರವರು? ನೆಕ್ಕುಂಟಿ ನಾಗರಾಜ್ ನೋಡಿ, ಈಗ ಒಂದು ಪೃಥ್ವಿ 14 ಜನಗಳ ಮೇಲೆ ಏನೋ FIR ಆಯ್ತು. ಒಬ್ರು ಇನ್ನು A1 ಇವತ್ತವರೆಗೂ ಬೇಲ್ ಸಿಕ್ಕಿಲ್ಲ. ಅದು SIT ಮಾಡಿರೋ ತನಿಖೆ ಮುಖಾಂತರ ಯಾವ ರೀತಿಯಾಗಿ ಸುಮಾರು 4 ಕೋಟಿ ರೂಪಾಯಿ ಹಣವನ್ನು ಬಿಟ್ಟು ಮಿಕ್ಕಿದೆಲ್ಲ ಯಾವ ರೀತಿಯಾಗಿ ವಸೂಲ್ ಮಾಡ್ಕೊಂಡ್ಬಂದ್ರು ನಾವು ನೋಡಿದ್ದೀವಿ. SIT ಇವತ್ತು ಅವರ ತನಿಖೆಯನ್ನ ವಸೂಲ್ ಮಾಡ್ಕೊಂಬಂದ್ರೆ ಮುಗ್ದೋಯ್ತಾ? ಹಾಗಾದ್ರೆ ಕಳ್ಳ ನಾನು ಕದ್ದಿರೋದ್ನೆಲ್ಲ ವಾಪಸ್ ಕೊಡ್ತೀನಪ್ಪ, ನಾನು ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತಾರಾ? ಬಿಟ್ಬಿಡಲ್ಲ, ಅವ್ರನ್ನ ಬೇಲ್ ಕೊಟ್ಟಿಲ್ವಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದು A1ಗೆ ಮಾತಾಡ್ತೀನಿ. ನಟರಾಜ್ ಗೌಡ್ರೆ, ಒಂದು ಬ್ರೇಕಿಂಗ್ ಬರ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗಲಾಗ್ತಾ ಇದೆ. ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ಘೋಷಿಸಿರುವಂತದ್ದು ವಿರೋಧ ಪಕ್ಷ ನಾಯಕ ಅಶೋಕ್. ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದಾರೆ. ರಾಜೀನಾಮೆವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಅಶೋಕ್ ಅವರು. ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲಿಸಲ್ಲ, ಚರ್ಚೆಗೆ ಬನ್ನಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡಿಸಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ನಲ್ಲ. ಈ ಅಧಿವೇಶನ ನಾಗೇಂದ್ರ ವಿಚಾರದಲ್ಲೇ ವೈಂಡ್ ಅಪ್ ಆಗುವಂತ ಎಲ್ಲ ಚಾನ್ಸಸ್ ಇದೆ. ರಾಜ್ಯದ ಜನ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ರು. ಬರ, ನೆರೆ, ಯಾವ್ದಾದ್ರೂ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗುತ್ತೆ, ನಮಗ್ ಪರಿಹಾರ ಏನಾದ್ರೂ ಸಿಗುತ್ತೆ, ಕುಡಿಯುವ ನೀರಿಗೆ ಬೇಡಿಕೆ ಇತ್ತಲ್ಲ ಅದಾದ್ರೂ ಸರಿ ಹೋಗುತ್ತೆ ಅನ್ಕೊಳ್ತಾ ಇದ್ರು. ಆಗ್ತಿಲ್ಲ. ಅದು ಯಾವ್ದು ನೋಡಿ, ನಿಮ್ಗೆ ತೋರಿಸ್ತಾ ಇದೀವಿ ಅಧಿವೇಶನ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡ ಸರ್ಕಾರ ಯಾತ ನಡ್ರಿ ಸೋಮನೆ ಇದು ಏನಿದು ಜಯ ಅಲ್ಲ. ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಆಗ್ಲೇ ಕಳ್ಸೋಣ.
ಮಾತಾಡೋಣ. ಸಿದ್ದನಗೌಡರು ಕೂಡ ಇದ್ದಾರೆ. ಸಿದ್ದನಗೌಡ್ರೆ, ನಿಮ್ ಪಾಡಿಗೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಹೋರಾಟಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮನ್ನು ಕನ್ಸಿಡರೇ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಸರ್ಕಾರ. ಮಾಡೋದ್ ಮಾಡ್ಕೊಳ್ತಾರೆ, ನಾವು ವಿಧೇಯಕ ಮಂಡಿಸ್ತೀವಿ, ಅಂಗೀಕಾರ ಮಾಡ್ಕೊಳ್ತೀವಿ. ಅಲ್ಲ, ಇಂಥ ಸರ್ಕಾರ ಬಹಳ ದಿನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಹಿಂದ್ಗಡೆ ಬಂದಿರತಕ್ಕಂಥ ಕಾಂಗ್ರೆಸ್ದ ರಕ್ತಗತವಾಗಿ ಬಂದಿರತಕ್ಕಂಥ ಆ ಧೋರಣೆಗಳು. ಯಾಕಂತ ಕೇಳಿದ್ರೆ ರಾಜೀವ್ ಗಾಂಧಿ ಅವರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ದೇಶದೊಳಗಡೆ 80ಕ್ಕಿಂತ ಹೆಚ್ಚು ರಾಜ್ಯಗಳೊಳಗಡೆ ಅಧಿಕಾರವನ್ನ ಕಿತ್ಕೊಂಡು 40ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತಗಳನ್ನ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಅವ್ರು 136 ಸ್ಥಾನಗಳಲ್ಲಿ ಇದ್ದವು ಅಂತಂದ್ರೆ ನಮ್ಗೆ ಯಾರು ಕನ್ಸಿಡರ್ ಇಲ್ಲ ಅಂತಕ್ಕಂಥದ್ದು ಒಂದು ಇದೆ. ಆದ್ರೆ ಒಂದು ಏನಂದ್ರೆ ವಿಧಾನಸೌಧ ಅಂತಕ್ಕಂಥದ್ದು ಒಂದು ಜನಸೇವೆ, ಜನಾರ್ದನ ಸೇವೆ ಅಂತಕ್ಕಂಥ ಒಂದು ಕಾನೂನನ್ನು ರಚನೆ ಮಾಡ್ತಕ್ಕಂಥ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು. ಅದಾದ ನಂತರ ಕೋರ್ಟು, ನ್ಯಾಯಾಲಯ. ಅದಾದ ನಂತರ ಅದಕ್ಕಿಂತ ದೊಡ್ಡದು ಯಾವುದು? ಜನತಾ ನ್ಯಾಯಾಲಯ. ಜನತಾ ನ್ಯಾಯಾಲಯದೊಳಗಡೆ ಇವತ್ತಿನ ನಡೀತಕ್ಕಂತ ಈ ಘಟನೆಗಳಿಗೆ ತಕ್ಕದಾಗಿರ್ತಕ್ಕಂಥ ಒಳಗೆ ಹಾಕಿಡ್ತಾ ಇದ್ರಲ್ಲ. 2 ವರ್ಷ ಆಯ್ತಲ್ವಾ ಸಿದ್ದನಗೌಡ್ರೆ? 2 ವರ್ಷ ಅವರು ಕೇಳ್ತಾ ಇದಾರೆ. 78 ಜನರಲ್ಲಿ 28 ಜನರ ಮೇಲೆ ಕೇಸ್ ಇದೆ. ಹಾಗಾದ್ರೆ ಎಲ್ರು ಅವರೆಲ್ಲ ರಾಜೀನಾಮೆ ಕೊಟ್ಟಿದಾರಾ? ಎಷ್ಟು ಜನ ಸಿಎಂಗಳ ಮೇಲೆ ಕೇಸ್ ಇದೆ? ಸುವೇಂದು ಅಧಿಕಾರಿ ಸೇರಿದಂತೆ ಎಲ್ಲರ ಮೇಲೂ ಹೇಳ್ತಾ ಇದಾರೆ ಅವರು ಬೇಲ್ ಮೇಲೆ ಇದ್ದಾರೆ ಅಂತ. ಅವ್ರ ರಾಜೀನಾಮೆನೂ ಕೇಳಿ ಅಂತಾನೂ ಹೇಳ್ತಾ ಇದಾರೆ ಅವರು. ಓಕೆ, ಈಗ ನೋಡ್ರಿ, ನಾವು ವಿನಯ್ ಕುಲಕರ್ಣಿ ಅವ್ರ ಮೇಲ್ಗಡೆ ಕೇಸ್ ಆಗಿರ್ತಕ್ಕಂಥದ್ದು, ಶಿಕ್ಷೆ ಕೂಡ ಪ್ರಕಟ ಆಗಿರ್ತಕ್ಕಂಥದ್ದು, ನ್ಯಾಯಾಲಯವೇ ಇವತ್ತು ಅವರಿಗೆ ಸ್ಟೇ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಏನಾದ್ರೂ ಚರ್ಚೆ ಮಾಡಕ್ತೀವಾ? ಇಲ್ಲ. ನಾವು ಚರ್ಚೆ ಮಾಡ್ತಕ್ಕಂಥದ್ದು ಇರೋದು ಯಾವುದೋ ಒಂದು ಕೇಸ್ ಇರ್ತಕ್ಕಂಥದಕ್ಕೂ ಕೂಡ ನಾಗೇಂದ್ರ ಅವ್ರ ಮೇಲೆ ಇರ್ತಕ್ಕಂಥ ಕೇಸಿಗೂ ಕೂಡ ಬಹಳಷ್ಟು ಪ್ರೈಮಾ ಫೇಸಿ ಒಳಗಡೆ ಡಿಫರೆನ್ಸ್ ಇದೆ ರೀ. ಅದನ್ನ ನಮ್ ನಟರಾಜ್ ಗೌಡ ತಿಳ್ಕೊಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವತ್ತು ಹೇಳಿದ್ರಲ್ಲ, ತಾವೇ ಕೂಡ ಪ್ರಶ್ನೆಯನ್ನು ಮಾಡಿದ್ರಿ, ಕೇಂದ್ರದೊಳಗಡೆ ಇರ್ತಕ್ಕಂಥ ಚರ್ಚೆಗೆ ಕರೆದ್ರೆ ನಮ್ ಚರ್ಚೆಗೆ ಕರೆದಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಅಲ್ಲ ರೀ, ಅದು ಕಡತದೊಳಗಡೆ ಇರ್ತಕ್ಕಂಥ ಇಂಥ ಪಲಾಯನಗೈವಾಯ್ತು ಅಂತ ವ್ಯಕ್ತಿಗಳು ಕಾಂಗ್ರೆಸ್ಸಿಗರು. ಈ ವ್ಯವಸ್ಥೆ ಒಳಗಡೆ ದಲಿತರ ಪರವಾಗಿರ್ತಕ್ಕಂಥ ವಕಾಲತ್ತನ್ನು ವಹಿಸುವಂತ ನಿಮ್ ಕಾಂಗ್ರೆಸ್ ದಲಿತರ ಹಣವನ್ನು ತಿಂದಿದೆ ರೀ. ನಿಮ್ಮಲ್ಲಿ ನೈತಿಕತೆ ಏನಿದೆ? ಒಬ್ಬ ದಲಿತ ಅಂತ ಹೇಳಿ ಅವನನ್ನ ಬಹಳಷ್ಟು ಟಾರ್ಗೆಟ್ ಮಾಡ್ತಾರೆ. ಅವನೊಬ್ಬನೇ ಇದ್ದಾನ ದಲಿತ? ನಮ್ಮ ಕಾಂಗ್ರೆಸ್ ಯಾವ್ದು ರಾಜ್ಯ ಸರ್ಕಾರ ಇದೆಯೋ ಇಲ್ಲಿ ಅನೇಕರು ಕೂಡ ಇದ್ದಾರೆ ದಲಿತರು. ಅವ್ರ ಬಗ್ಗೆ ನಾವು ಯಾವ್ದು ಚಕಾರ ಎತ್ತಾ ಇಲ್ಲ. ಅವರಲ್ಲಿ ಆಪಾದನೆ ಬಂದ್ರೆ ಅವರನ್ನು ಕೂಡ ಕೇಳ್ತೀವಿ. ಆದ್ರೆ ಇಲ್ಲಿ 187 ಕೋಟಿ ತಿಂದದ್ರೊಳಗಡೆ ಎಲ್ಲಾರೇ ಅದು 187 ಕೋಟಿ ಅಲ್ಲ, ಕೇವಲ 89 ಕೋಟಿ ತಿಂದು ಹಾಕಿರೋದು ಅಂತಕ್ಕಂಥದ್ದು ಇವರೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ಸಲ ಕಡತವನ್ನು ತೆಗಿಸಿ ಕಾಂಗ್ರೆಸ್ಸಿಗರು ನೋಡ್ಲಿ ಯಾಕೆ 89 ಕೋಟಿಯನ್ನ ತಿಂದ್ರು, ಆ ನಂತರ 40 ಎಷ್ಟು ಕೋಟಿಗಳನ್ನ ರಿವರ್ಸ್ ಅನ್ನ ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದಾರೆ. ಆಯ್ತಪ್ಪ, ಅವಾಗ ನೈತಿಕತೆ ಇತ್ತು, ಓಕೆ, ರಾಜೀನಾಮೆ ಕೊಟ್ರು, SIT ತನಿಖೆ ಆಗಿದೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಇನ್ನೇನಾಗ್ಬೇಕಾಗಿದೆ? ಒಂದು ತನಿಖಾ ಸಂಸ್ಥೆ ಈಗ ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಟಿದೆಯಲ್ಲ, ತನಿಖಾ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಾಗ ಅದು ಸರಿ ಅಲ್ವಾ? ಹಾಗಾದ್ರೆ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ನೋಡ್ರಿ. SIT ಅಂತಕ್ಕಂಥದ್ದು ಕಾಂಗ್ರೆಸ್ ಕೃಪಾಪೋಷಿತವಾಗಿರ್ತಕ್ಕಂತ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ. ಈಗ ಅವ್ರು ಅದನ್ನೇ ಹೇಳ್ತಾ ಇರೋದು, ಇಡಿ ಸಿಬಿಐ ಕೇಂದ್ರ ಕೃಪಾಪೋಷಿತ ಅಂತ ಹೇಳ್ತಾರೆ ಅವರು. ಈಗ ಇನ್ನೊಂದು ಟೈಮಿಂಗ್ಸ್ ಅಪ್ಪ, ಈಗ ಹೆಂಗಿದ್ರು ಪ್ರತಿಭಟನೆ ಆಗ್ತಾ ಇದೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ. ಈ ಟೈಮಿಂಗ್ಸ್ ಅಲ್ಲೇ ಸಿಬಿಐದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೆಂಗ್ ಬಂತು ಅಂತ 2 ವರ್ಷ ಇಲ್ದೆ ಹೋದ್ರು. ಇಲ್ಲ ರೀ, ಇವರು ಈಗ ತನಿಖೆ ರಾಜ್ಯ ಸರ್ಕಾರದೊಳಗಡೆ ತನಿಖೆ ಮಾಡೋರು ಯಾರು? ಅಲ್ಲಿರ್ತಕ್ಕಂಥ ಪೊಲೀಸರು, ಆ ನಂತರ ತನಿಖೆ ಮಾಡ್ತಕ್ಕಂಥ ಅಧಿಕಾರಿಗಳು. ಅವ್ರು ಯಾರ ನೌಕರದಾರರು? ರಾಜ್ಯ ಸರ್ಕಾರದ ನೌಕರದಾರರು. ಯಾರಲ್ಲಿ ಆಪಾದಿತರು? ರಾಜ್ಯ ಸರ್ಕಾರದೊಳಗಡೆ ಒಬ್ಬ ಸಚಿವರು. ಆಪಾದನೆ ಮಾಡಿರ್ತಕ್ಕಂಥವ್ರು ಸಚಿವರು, ತನಿಖೆ ಮಾಡ್ಬೇಕಾಗಿರ್ತಕ್ಕಂಥವ್ರು ನೌಕರದಾರರು. ಇವ್ರನ್ನೆಲ್ಲ ನೋಡಿದ್ರೆ ಇವ್ರ ವ್ಯವಸ್ಥೆ ಒಳಗಡೆನೆ ಹಿಡ್ಕೊಂಡು ಹೋಗುವಂತ ವ್ಯವಸ್ಥೆ ಒಳಗಡೆ ಇದ್ದಾರೆ. ಆದ್ರೆ ಇವರು ದಲಿತರವಾಗಿರ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿಗೆ ಬಳಸಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಇವತ್ತು SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಾಗಿರ್ತಕ್ಕಂಥ ಹಣವನ್ನ ತಿಂದು ತೇಗಿರ್ತಕ್ಕಂಥವ್ರನ್ನ ವಕಾಲತ್ ವಹಿಸ್ಕೋತಾರೆ ಅಂತಂದ್ರೆ ಈ ರಾಜ್ಯ ಸರ್ಕಾರ ಎಷ್ಟು ಲಜ್ಜೆಗೆಟ್ಟಿದೆ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ. ನಾವು ಅಷ್ಟೇ, ನಿಮ್ಮಲ್ಲಿರ್ತಕ್ಕಂಥದ್ದು ಯಾವ ಅನಧಿಕೃತವಾಗಿರ್ತಕ್ಕಂತಹ ಯಾವ ವ್ಯವಸ್ಥೆ ಒಳಗಡೆ ತಮ್ಮ ಒಂದು ಆಸ್ತಿಯನ್ನ ಇನ್ಕ್ರೀಸ್ ಅನ್ನ ಮಾಡ್ಕೊಂಡ್ರು ಅಂತವ್ರ ಮೇಲೆ ಅನೇಕ ಪ್ರಕರಣಗಳಿದ್ದಾವೆ, ಅವು ತನಿಖೆಗಳು ನಡೆದಿದ್ದಾವೆ. ಅದಕ್ಕೂ ನಮಗೂ ಕೂಡ ಸಂಬಂಧ ಇಲ್ಲ ಅಂತಲ್ಲ. ಅದ್ರ ಒಳಗಡೆ ಇರ್ತಕ್ಕಂಥ ಇಲ್ಲೇನು ರಾಜ್ಯದ ಖಜಾನೆಯನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥವ್ರನ್ನೇ ಒಳ್ಳೆ ಇವ್ರ ನೇಮಕ ಮಾಡ್ಕೊಳ್ತಾರೆ ಇದೇ ಸರ್ಕಾರದೊಳಗಡೆ ಅಂತಂದ್ರೆ ಸಿಬಿಐ ಹೋಗುವವರೆಗೂ ಇರ್ಲಿ. ಇವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೇಳಿದ್ರು. ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಏನಾದ್ರು FIR ಆಗಿತ್ತಾ? ಧರ್ಮೇಂದ್ರ ಪ್ರಧಾನ್ ಅವ್ರು ಏನಾದ್ರು ಕ್ವಶನ್ ಪೇಪರ್ ಒಳಗಡೆ ಇನ್ವಾಲ್ವ್ ಆಗಿದ್ರ? ಅವರ ಇಲಾಖೆ ಒಳಗಡೆ ನಡೆದಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅವರು ರಾಜೀನಾಮೆ ಕೊಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಯಾಕಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆ ಒಳಗಡೆ ಇಂಥ ಕಳಂಕಗಳು ಬಂದಾಗ ನಾವು ಮತ್ತಷ್ಟು ವಿದ್ಯಾರ್ಥಿಗಳನ್ನ ರೊಚ್ಚಿಗೆಬ್ಸೋದಾಗ್ಲಿ, ಇಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗಳ ಮೇಲೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆಗ್ಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಕೊಟ್ಟರು. ಅಂತ ಗಟ್ಟಿತನವನ್ನ ತೋರಿಸ್ತಕ್ಕಂಥವ್ರು ನೈತಿಕತೆ ಈ ಕಾಂಗ್ರೆಸ್ಗಳಲ್ಲಿ ಇದೆಯಾ? ಕೇವಲ ಬ್ಲೇಮ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದೊಳಗಡೆ ಹಣವನ್ನ ಕೊಳ್ಳೆ ಹೊಡಿಲಿಕ್ಕೆ ಪ್ರಾರಂಭ
ಮಾಡಿರ್ತಕ್ಕ ದಲಿತ ಅನ್ನುವಂತ ಹೆಸರನ್ನೇ ಗುರಾಣಿಯಾಗಿ ಬರ್ಸ್ಕೊಂಡ್ಬಿಟ್ರೆ ಹೆಂಗೆ ಅಂತ. ದಲಿತರ ಹೆಸರಲ್ಲೇ ದುಡ್ಡು ನುಂಗ್ದಂತವ್ರು ದಲಿತರ ಹೆಸರನ್ನ ಇಂಥ ವಿಚಾರದಲ್ಲಿ ಮಾತ್ರ ಗುರಾಣಿಯಾಗಿ ಬಳಸ್ಕೊಳ್ತಾರೆ ಅಂತ. ದಲಿತರು ತುಂಬಾ ಜನ ಇದ್ದಾರೆ. ಅವ್ರೇನ್ ಪರಮೇಶ್ವರ್ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ, ಮುನಿಯಪ್ಪ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ, ಬಸವಂತಪ್ಪ ಅವ್ರನ್ನೇನ್ ಟಾರ್ಗೆಟ್ ಮಾಡಿಲ್ಲ. ಇವ್ರಲ್ಲಿ ಬಂದಿರೋದು ವಾಲ್ಮೀಕಿ ಹಗರಣದ ದುಡ್ಡು ನುಂಗಿದ್ದಾರೆ ಅಂತ, ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಈಗ ನೋಡಿ, ಅದು ಈ ಆರ್ ಅಶೋಕ್ ಅವರು ಜನಾರ್ದನ್ ರೆಡ್ಡಿ ತಾವು ಸುಪಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರಿಗೆ ಆನೆ ಬಲ ಇದ್ದಂಗೆ, ಏನು ಇಡೀ ನೈಸರ್ಗಿಕ ಸಂಪತ್ತನ್ನು ಲೂಟಿ ಒಳದ ಜನಾರ್ದನ್ ರೆಡ್ಡಿ ಅವ್ರಿಗೆ ಆನೆ ಬಲ ಇದ್ದಂಗೆ. ಜನಾರ್ದನ್ ರೆಡ್ಡಿಯ ವೈಯಕ್ತಿಕವಾಗಿ ಜನಾರ್ದನ್ ರೆಡ್ಡಿ ನಾಗೇಂದ್ರ ಗಲಾಟೆ ಏನಿದೆ ನಮ್ಗೆ ಗೊತ್ತಿದೆ ಬಳ್ಳಾರಿ ವಿಷಯದಲ್ಲಿ. ಹಾಗಾಗಿ ನಾಗೇಂದ್ರನ ಟಾರ್ಗೆಟ್ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವ ರೀತಿಯಾಗಿ ಆರ್ ಅಶೋಕ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಏನು ದೊಡ್ಡ ಸಾಚನ? ಆರ್ ಅಶೋಕ್ ಬಗರ್ಕುಂ ಲ್ಯಾಂಡ್ ಗುಳುಂ ಮಾಡಿದಂತಹ ನುಂಗುಕೋರ ಭೂಗಳ ಆರ್ ಅಶೋಕ್. ನನ್ಗೆ ಇದೊಂದು ಪ್ರಶ್ನೆ ನಟರಾಜ್ ಗೌಡ್ರೆ, ಇವ್ರ ಪ್ರಶ್ನೆ ಓಕೆ, ನಿಮ್ ಸರ್ಕಾರ ಇದ್ದ ಒಳಗಾಕ್ರಿ, ತನಿಖೆ ಮಾಡಿಸಿ. ಅವ್ರು ಬಗರ್ಹುಕುಂ ಜಮೀನನ್ನ ನುಂಗಾಕಿದ್ದಾರೆ, ಒಳಗಾಕ್ಸಿ. ಯಾಕೆ ಹಾಕ್ಸಿಲ್ಲ? ಯಾಕೆ ಬಿಟ್ಟಿದ್ದೀರಾ ಅಡ್ಡಾಡ್ಲಿಕ್ಕೆ? ಕೇಸ್ಗಳಿದಾವೆ, ಅವ್ರ ಮೇಲೆ ಇನ್ನೂ ಕೇಸ್ಗಳಿದಾವೆ. BMTF ಅಲ್ಲೂ ಕೇಸ್ ಇದೆ, ಲೋಕಾಯುಕ್ತದಲ್ಲೂ ಕೇಸ್ ಇದೆ, ಆರ್ ಅಶೋಕ್ ಮೇಲೆ ಕೇಸ್ ಇದೆ, ವಿ ಸೋಮಣ್ಣ ಮೇಲೆ ಕೇಸ್ ಇದೆ, ಇವ್ ನಮ್ಮ ಕುಮಾರಸ್ವಾಮಿ ಮೇಲೆ ಕೇಸ್ ಇದೆ. ಬೇಗ ಎಲ್ಲ ಭ್ರಷ್ಟು ಒಳಗೋಗ್ಲಿ ಅತ್ಲಾಗೆ ಅಂತ ನಾವು ಕೇಳ್ತಾ ಇರೋದು. ಈಗ ಇಂಡಿಯನ್ ವ್ಯವಸ್ಥೆಯಲ್ಲಿ ತನಿಖೆ ಯಾವ ರೀತಿ ಆಗುತ್ತೆ, ಎಷ್ಟು ಆಗುತ್ತೆ ನಮ್ಗೆ ಗೊತ್ತಿದೆ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆರೋಪ ಇದ್ದ ಮಾತ್ರಕ್ಕೆ ರಾಜೀನಾಮೆ ಕೊಡ್ಬೇಕು ಅನ್ನೋದಾದ್ರೆ ಬಿಜೆಪಿಗೆ ನೈತಿಕತೆ ಇದೆ, ಮಾನ ಮರ್ಯಾದೆ ಇದ್ರೆ ಅಲಿಬಾಬಾ ಮತ್ತು 40 ಕಳ್ಳರು ಕೇಂದ್ರದಲ್ಲಿ ಇದಾರಲ್ಲ, ಅವರಲ್ಲಿ 40 ಜನಕ್ಕೆ ಕ್ರಿಮಿನಲ್ ಕೇಸ್ಗಳಿದಾವೆ ಕೇಂದ್ರ ಸರ್ಕಾರದಲ್ಲಿ, ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ. 40 ಜನ ಮೊದಲು ರಾಜೀನಾಮೆ ಕೊಡಿಸ್ಲಿ, ಅಲಿಬಾಬಾ ಮತ್ತು 40 ಕಳ್ಳರು ಮೊದಲು ರಾಜೀನಾಮೆ ಕೊಡ್ಲಿ, ಆ ವಿ ಸೋಮಣ್ಣ ರಾಜೀನಾಮೆ ತಗೊಳ್ಳಿ, ಆರ್ ಅಶೋಕ್ ರಾಜೀನಾಮೆ ತೆಗೆದುಕೊಳ್ಳಿ, ಕುಮಾರಸ್ವಾಮಿ ರಾಜೀನಾಮೆ ತೆಗೆದುಕೊಳ್ಳಿ, ನೈತಿಕವಾಗಿ ಕೇಳಲಿ. ಆ ನೈತಿಕತೆನೇ ಇಲ್ಲ. ಇವರು ಬೌದ್ಧಿಕ ದಿವಾಳಿತನ ಇದೆ ಬಿಜೆಪಿ ಅವರಿಗೆ. ತಾವೇ ಕಳ್ಳರು, ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ, ಬೇರೆಯವ್ರ ಮೇಲೆ ಆರೋಪ ಮಾಡುವಂಥದ್ದು. ತಮಗೆ ನೈತಿಕತೆ ಇದ್ರೆ, ತಾಕತ್ತಿದ್ರೆ ಬಂದು ಸೆಷನ್ ಅಲ್ಲಿ ಚರ್ಚೆ ಮಾಡ್ಲಿ. ಚರ್ಚೆ ಮಾಡೋದ್ ಬಿಟ್ಬಿಟ್ಟು ಈ ತರ ಡೋಂಗಿತನ ಮಾಡ್ತಾ ಇರೋದು. ಅವ್ರು ಎಂತಹ ಬಣ್ಣ ಇದೆ ಅವ್ರದ್ದು, ಅವರ ಕೇಸರಿ ಬಣ್ಣ ಅಲ್ಲ, ಬಿಜೆಪಿದು ಕಪ್ಪು ಬಣ್ಣ ಅಂತೇಳಿ ಜನಗಳಿಗೆ ಬಹಿರಂಗ ಆಗ್ತದೆ. ಜನ ಚೀತು ಅಂತ ಇದ್ದಾರೆ ರಸ್ತೆ ಗಲ್ಲಿನಲ್ಲಿ. ನಮ್ಗೆ ಬರ ಬಂದಿದೆ, ನೆರೆ ಬಂದಿದೆ, ಈ ಸಮಯದಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡಕ್ ತಯಾರಿದ್ರು, ಬಿಜೆಪಿ ಅವರು ವಿರೋಧ ಪಕ್ಷದವರಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ, ಒಂದೇ ಒಂದು ಸಮಸ್ಯೆಗಳನ್ನ ಎತ್ತಿಡಿತಾ ಇಲ್ಲ ಅಂತ ಹೇಳಿ ಜನ ಚೀತು ಅಂತ ಇದ್ದಾರೆ. ಚುನಾವಣಾ ಸಮಯ ಇದು. ನಮ್ಗೆ ನೋಡ್ರಿ, ನಾವು ಇವ್ರೇನೇ ತಿಪ್ಪರ್ಲಾಗ ಹಾಕಲಿ, ನಾಗೇಂದ್ರ ರಾಜೀನಾಮೆ ಕೊಡಲ್ಲ. ಎರಡನೇದು, ನಾವು ಬಿಲ್ಗಳನ್ನ ಪಾಸ್ ಮಾಡ್ಕೊಂತೀವಿ, ನಾವು ಲೇಖಾನುದಾನ ತೆಗೆದುಕೊಂತೀವಿ, ಮುಂದಿನ ಅಭಿವೃದ್ಧಿ ಕಡೆಗೆ ನಾವು ಗಮನ ಕೊಡ್ತೀವಿ. ನಮ್ದು ಪ್ರಣಾಳಿಕೆ ಇದೆ, ಪ್ರಣಾಳಿಕೆ ಎಲ್ಲ ಭರವಸೆ ಕೊಡ್ತೀವಿ, ಜನಗಳಿಗೆ ನಿಮ್ಗೆ ಯೋಜನೆಗಳು ಕೊಡ್ತೀವಿ ಅಂತ ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಬಿಜೆಪಿಗೆ ನೋಡ್ರಿ, ಇವತ್ತು ಅವರು ತಮ್ಮ ಧ್ವನಿಯನ್ನ ಯಾವ ರೀತಿ ಆರ್ ಅಶೋಕ್ ತನ್ನ ಕುರ್ಚಿ ಉಳಿಸ್ಕೋಬೇಕು, ವಿಜಯೇಂದ್ರ ತನ್ನ ಕುರ್ಚಿ ಉಳಿಸ್ಕೋಬೇಕು. ಅದಕ್ಕಾಗಿ ಈ ನಾಟಕ ಆಡೋ ಮುಖಾಂತರ ನಾವೇನೋ ಆಕ್ಟಿವ್ ಆಗಿದ್ದೀವಪ್ಪ, ಬದುಕಿದೀವಪ್ಪ ಅಂತ ನಾಗಪುರದವ್ರಿಗೆ ಹೇಳ್ಬೇಕು. ಅದಕ್ಕಾಗಿ ನಾಟಕ ಆಡ್ತಾ ಇದ್ದಾರೆ. ಅದು ಬಿಟ್ರೆ ರಾಹುಲ್ ಗಾಂಧಿ ಅವರು ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಹೋರಾಟ ಮಾಡಿದ್ದ, ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಅಂತ. ಅದು ಇಡೀ ದೇಶದ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದು. ವಿದ್ಯಾರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗಿದ್ದು ಯಾವಾಗ? ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮನೋಸೋ ಇಚ್ಛೆ ಗೂಂಡಾಗಳು, ದೆಹಲಿಯ ಗೂಂಡಾಗಳು, ಬಿಜೆಪಿಯ ಗೂಂಡಾಗಳು ಹಲ್ಲೆ ಮಾಡಿದಾಗ ರಾಹುಲ್ ಗಾಂಧಿ ಅವ್ರ ಬೆಂಬಲಕ್ಕೆ ಬಂದದ್ದು ರಾಹುಲ್ ಗಾಂಧಿ ಅವರಲ್ಲ. ಕೇಳಿ, ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ರಾಹುಲ್ ಗಾಂಧಿಗೆ ವಾಯ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ವಾಯ್ಸ್ ಅನ್ನ ದಮನ ಮಾಡ್ಲಿಕ್ಕೆ ಬಿಜೆಪಿ ಪ್ರತಿಭಟನೆ ಇಲ್ಲ, ಆಮೇಲೆ ವಾಪಸ್ ತಗೊಂಡ್ರಲ್ಲ, ಅದಾದ್ಮೇಲೆ 7 ದಿನ ಆದ್ಮೇಲೆ ವಾಪಸ್ ತಗೊಂಡ್ರು. ಕಂಟಿನ್ಯೂ ಮಾಡಿದ್ದು ಯಾರು? ಈಗ ಮೊನ್ನೆ ಒಂದ್ ಲಾಸ್ಟ್ ಕ್ವಶನ್ ತಗೊಂಡ್ಬಿಡ್ತೀನಿ ಸಿದ್ದನಗೌಡ್ರೆ. ಇನ್ನು ಉಳಿದಿರುವಂತದ್ದು 3 ದಿನ, ಇವತ್ತು ಸೇರಿದಂತೆ ಹೇಳ್ತಾ ಇದ್ದೀನಿ. ರಾಜ್ಯದ ಜನ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅಹೋರಾತ್ರಿ ಧರಣಿಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಅಂದ್ರೆ ಈ ಅಧಿವೇಶನ ಇಲ್ಲೇ ಮುಗಿಯುವ ಮುಖಾಂತರ ರಾಜ್ಯದ ಜನರಿಗೆ ದ್ರೋಹ ಬಗ್ದಿದ್ಯಾರು? ಅವ್ರು ಹೇಳ್ತಾ ಇದ್ದಾರೆ, ಬರ ನೆರೆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ, ಬಿಜೆಪಿ ಅವ್ರು ರೆಡಿ ಇಲ್ಲ, JDS ಅವ್ರು ರೆಡಿ ಇಲ್ಲ. ಅಪರಾಧಿ ಸ್ಥಾನದಲ್ಲಿ ತಗೊಂಡೋಗಿ ಕೂರಿಸ್ತಾ ಇದ್ದಾರೆ ನಿಮ್ಮನ್ನ. ಅಲ್ಲ, ರಾಜ್ಯದ ಜನತೆಯ ಪರವಾಗಿ ಇರ್ತಕ್ಕಂಥ ಬರಗಾಲದ ಬಗ್ಗೆ ಪ್ರಥಮವಾಗಿರ್ತಕ್ಕಂಥ ಸ್ಥಳವನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಪ್ರತಿ ಸಾರಿಯೂ ಕೂಡ ಮುಖ್ಯಮಂತ್ರಿಗಳು ಏನ್ ಕ್ಯಾಬಿನೆಟ್ ಇರ್ಲಿಲ್ಲೋ ಅವತ್ತನೇ ಹೇಳ್ತಾ ಇದ್ದೇವೆ, ಇವತ್ತು ರಾಜ್ಯದ ಒಳಗಡೆ ನೀರಿನ ಹಾಹಾಕಾರ ಇದೆ, ಬರಗಾಲ ಇದೆ, ಘೋಷಣೆ ಮಾಡಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ರಿ ಅಂತೇಳಿ ಇವರ ಮುಖಕ್ಕೆ ಮಂಗಳಾರತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನತೆ. ಒಬ್ಬ ನೀರಾವರಿ ಸಚಿವರು ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಒಂದೇ ಒಂದು ನೀರಾವರಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ಲಿಲ್ಲ. ಇಂಥ ರೀತಿಯಾಗಿರ್ತಕ್ಕಂಥ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವ್ರು ಏನೂ ಮಾಡ್ಲಿಕ್ಕೂ ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದ್ರಲ್ಲ, ಕೇವಲ ಕೇಸ್ಗಳಿದ್ದಾವೆ. ಅಲ್ಲ ರೀ, ಹೆರಾಲ್ಡ್ ಕೇಸ್ ಒಳಗಡೆ ನಿಮ್ಮ ಅಧಿನಾಯಕರು ಏನಿದ್ದಾರೋ ಇವು ಬಹು ವರ್ಷಗಳ 45 ವರ್ಷಗಳ ಪಾಪು ಏನಿದೆಯೋ ಅವರ ಹೇಳಿಕೆಗಳನ್ನ ನೋಡಿದ್ರೆ ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥ ನೋಡ್ಬೇಕಾಗುತ್ತೆ. ಇವರಿಂದ ರಾಜ್ಯದ ಪರವಾಗಿ ಏನು ಮಾಡ್ಲಿಕ್ಕೆ ಕೆಲಸಗಳು ಸಾಧ್ಯನೇ ಇಲ್ಲ. ಆಗಲ್ಲ ಅನ್ನುವಂಥದ್ನ ಮಾತಾಡ್ತಾ ಇದಾರೆ ರಾಜ್ಯದ ಜನ. ಯಾರಿಂದನೂ ಆಗ್ತಾ ಇಲ್ಲ ಅಂತ. ನಮ್ ಸಮಸ್ಯೆನೇ ಚರ್ಚೆ ಮಾಡಲ್ಲ ಅಂದ್ರೆ ಇವ್ರನ್ನ ಆಯ್ಕೆ ಮಾಡಿ ಕಳ್ಸಿದ್ ಯಾಕೆ? ಯಾವ ಸರ್ಕಾರ ಇದ್ ಏನ್ ಪ್ರಯೋಜನ ಅನ್ನುವಂತ ಪ್ರಶ್ನೆಯನ್ನ ಇದೇ ರಾಜ್ಯದ ಜನನೇ ಮಾಡ್ತಾ ಇದ್ದಾರೆ.
ಯಾಕೆಂದ್ರೆ ಈಗ ಆಲ್ರೆಡಿ 7 ದಿನ ಹೋಯ್ತು, ಇನ್ನು 3 ದಿನನೂ ಕೂಡ ಅದ್ರಲ್ಲೇ ಉಂಡೆ ನಾಮ ತಿಕ್ತಂಗೆ ಅಂತಾನೆ ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ. ರಾಜ್ಯದ ಜನರ ಮುಂದೆ ಅದು ಹೆಂಗೆ ಮುಖ ತೋರಿಸ್ತಾರೋ ಗೊತ್ತಿಲ್ಲ ಜನಪ್ರತಿನಿಧಿಗಳು. ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ನಟರಾಜ್ ಗೌಡ್ರೆ ಹಾಗೆ ಸಿದ್ದನ್ ಗೌಡ್ರೆ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.